ಎಲ್ಲರಿಗೂ ನಮಸ್ಕಾರ. ಜನವರಿ 25ರಂದು KA STA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಇವತ್ತು KA ಈ ಎಕ್ಸಾಮ್ದು ಅಧಿಕೃತ ಕೀ ಆನ್ಸರ್ಸ್ ರಿಲೀಸ್ ಮಾಡಿದೆ. ಸೊ 29 ತನಕ ಟೈಮ್ ಕೂಡ ಕೊಟ್ಟಿದೆ, ಏನಾದರೂ ಒಬ್ಜೆಕ್ಷನ್ ಹಾಕ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ KA ಪ್ರಕಾರ ಇರುವಂತಹ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇದು ಜನರಲ್ ನಾಲೆಡ್ಜ್ ಪೇಪರ್ದು ವಿಡಿಯೋ ಆಗಿರುತ್ತೆ. ಈ 3 ಸೀರೀಸ್ ಆಗಿರುತ್ತೆ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ. ನಾವು ಕನ್ನಡ ವರ್ಷನ್ನಿಂದ ಆನ್ಸರ್ಸ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನಿಗೆ ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ ಅಂತ ಇದೆ. ಇದಕ್ಕೆ ಈ ಕ್ವೆಶ್ಚನ್ಗೆ ಆನ್ಸರ್ ಸೆಕೆಂಡ್ ಆಪ್ಷನ್ EBACD ಅಂದರೆ ಫಸ್ಟು ಸ್ವೀಕರಣೆ, ನೆಕ್ಸ್ಟ್ ಜೀರ್ಣಿಸುವಿಕೆ, ಹೀರುವಿಕೆ, ಸ್ವಾಂಗೀಕರಣ, ಕೊನೆಯದಾಗಿ ಹೊರಹಾಕುವಿಕೆ ಬರುತ್ತೆ. ಸೊ ಈ ಸ್ಪೆಸಿಫಿಕ್ ವರ್ಡ್ಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಇಂಗ್ಲೀಷಲ್ಲಿ ನೋಡ್ಕೊಳ್ಬೋದು. ಸೊ ಇದು ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಈಸಿ ಆಗುತ್ತೆ, ಅಥವಾ ಇದೊಂದು ನೀವು ರೆಫರೆನ್ಸ್ ಆಗಿ ತೊಗೊಂಡು ಪ್ರಿಪೇರ್ ಮಾಡ್ಬೋದು ಯಾವ ಥರ ಕ್ವಶನ್ಸ್ ಬರ್ತಾ ಇದೆ ಅಂತ. ಇಲ್ಲಿ ಸೆಕೆಂಡ್ ಕ್ವಶನ್ ನೋಡೋದಾದರೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಫಲವನ್ನು ಅದು ಅನುಭವಿಸುತ್ತದೆ. ಈ ಕೆಳಗೆ ಇದಕ್ಕೆ ಸಂಬಂಧಿಸಿದೆ. ಈ ಹೇಳಿಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಫಸ್ಟ್ ಆನ್ಸರ್ ಆಗಿರುತ್ತೆ, ಫಸ್ಟ್ ಆಪ್ಷನ್ ಆಗಿರುತ್ತೆ, ದಟ್ ಈಸ್ ಆರ್ಕಿಮಿಡಿಸ್ ತತ್ವ. ಇದೆಲ್ಲ ಆನ್ಸರ್ ಹೇಳ್ತಾ ಇರೋದು ಕೀ ಆನ್ಸರ್ ಪ್ರಕಾರ. ಫಸ್ಟ್ ಅದಾದ ನಂತರ ಥರ್ಡ್ ಕ್ವಶನ್, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೇಳಿಕೆ 1, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತವೆ. ಹೇಳಿಕೆ 2, ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ, ಅಂದರೆ ಆಪೋಸಿಟ್ ಆಗಿರುತ್ತೆ ಅಂತ ಇದೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಮೂರನೇ ಆಪ್ಷನ್ ಆಗಿರುತ್ತೆ. ಅದು ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಜಸ್ಟ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಇದರಲ್ಲಿ 4ನೇ ಕ್ವಶನ್ಗೆ ಕಂಪನ ಆವೃತ್ತಿ ಅಂತ ಒಂದು ಪಟ್ಟಿ 2 ಕೊಟ್ಟಿದ್ದಾರೆ. ಇದನ್ನು ನೀವು ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಫೋರ್ತ್ ಆಪ್ಷನ್ ಆ್ಯಸ್ ಪರ್ ಕೀ ಆನ್ಸರ್. ಎಗೆ 2ನೇದು ಆಪ್ಷನ್ ಆಗುತ್ತೆ. ಕಂಪನ ಆವೃತ್ತಿ 1 ಸೆಕೆಂಡ್ನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ ಆಗುತ್ತೆ. ಕಂಪನದ ಅವಧಿ ಅಂದರೆ ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ. ಶಬ್ದದ ತಾರಕತೆ ಅಂದರೆ ಆಂಪ್ಲಿಟ್ಯೂಡನ್ನು ಆಧರಿಸಿರುತ್ತದೆ. ಶಬ್ದದ ಸ್ಥಾಯಿ ನೋಡುವುದಾದರೆ ಆವರ್ತನ ಅಥವಾ ಫ್ರೀಕ್ವೆನ್ಸಿಯನ್ನು ನಿರ್ಧರಿಸುತ್ತದೆ. 5ನೇ ಕ್ವಶನ್, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕ್ರಿಕೆಟ್ ಕೈಗಳನ್ನು ಕೆಳಕ್ಕೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ಏನು ಅಂತ ಇದೆ. ಇದಕ್ಕೆ ಆಪ್ಷನ್ ಸೆಕೆಂಡ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. 6th ಕ್ವಶನ್, ವಾಹನಗಳಲ್ಲಿ ನೀರನ್ನು ತಂಪು ಎಂದು ಬಳಸಲು ಕಾರಣಗಳು ಏನು ಅಂತ. ಯಾವ ಒಂದು ಕಾರಣಕ್ಕೆ ನೀರನ್ನು ತಂಪುಗಾಗಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಫಸ್ಟ್ ಆಪ್ಷನ್, ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿರುತ್ತೆ, ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಸೊ ಸೈಂಟಿಫಿಕ್ ಕೆಲವೊಂದು ಸೈನ್ಸ್ ಕ್ವಶನ್ಸ್ ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ ವರ್ಷನ್ ನೋಡ್ಕೋಬೋದು. 7th ಕ್ವಶನ್, ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತ ಸರಿಯಾಗಿದೆ. ಇದಕ್ಕೆ ಆಪ್ಷನ್ ಫಸ್ಟ್ ಝೀಲಂ ಬರುತ್ತೆ, ಆಮೇಲೆ ಚೀನಾಬು, ನೆಕ್ಸ್ಟ್ ಸಟ್ಲೇಜ್, ನೆಕ್ಸ್ಟ್ ಸಿಂಧು. 8ನೇ ಕ್ವಶನ್ ನೋಡೋದಾದರೆ ಫಸ್ಟ್ ಹೇಳಿಕೆ ಇದೆ ಇಲ್ಲಿ. ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ ಅಂತ. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೋಡೋದಾದರೆ ಫಸ್ಟ್ ಈಸ್ ಕರೆಕ್ಟ್ ಆನ್ಸರ್ ಆ್ಯಸ್ ಪರ್ ಕೀ ಆನ್ಸರ್. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ, ಮತ್ತು ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ ಅನ್ನೋದು. 9ನೇ ಕ್ವಶನು, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮಾನುಗತವಾಗಿ ಅಂತ ಕೊಟ್ಟಿದ್ದಾರೆ. 9ನೇ ಕ್ವಶನ್ಗೆ ಆನ್ಸರ್ 4, 96 ಮತ್ತು 4. ಅಂದರೆ ಭಾರತದಲ್ಲಿ ಟೋಟಲ್ 96 ರಾಮ್ಸರ್ ತಾಣಗಳಿವೆ. ಇದರಲ್ಲಿ ಕರ್ನಾಟಕದಿಂದ ಟೋಟಲ್ 4 ರಾಮ್ಸರ್ ತಾಣಗಳಿವೆ. 10ನೇ ಕ್ವಶನ್, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ನೀವು ನೋಡೋದಾದರೆ 1ನೇದು ಆನ್ಸರ್ ಆಗಿರುತ್ತೆ. ದಟ್ ಈಸ್ ಪರಿಸರ ಸಂರಕ್ಷಣಾ ಕಾಯ್ದೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಇದು 1986ರಲ್ಲಿ ಬಂದಿರೋದು.
ವಾಯು ಮಾಲಿನ್ಯ ಪ್ರತಿಬಂಧ ಮತ್ತು ನಿಯಂತ್ರಣ ಕಾಯ್ದೆ ಇದು ಬಂದಿರೋದು 1981ಕ್ಕೆ. ಜಲ ಮಾಲಿನ್ಯ ಪ್ರತಿಬಂಧ ಮತ್ತು ನಿಯಂತ್ರಣ ಕಾಯ್ದೆ ಬಂದಿರೋದು 1974ಕ್ಕೆ. ಮಾಂಟ್ರಿಯಲ್ ಒಪ್ಪಂದ ಬಂದಿರೋದು ನಿಮಗೆಲ್ಲ ಗೊತ್ತಿದೆ 1989ಕ್ಕೆ. 11ನೇ ಕ್ವಶನ್ ನೋಡೋದಾದರೆ, ಅಪಾಯಕ್ಕೊಳಗಾಗುವ ಸಂಭವವಿರುವ ಎಂಡೇಂಜರ್ಡ್ ಅಥವಾ ಭಯದಲ್ಲಿರುವ ಥ್ರೆಟನ್ಡ್ ಅಳಿವಿನ ಅಂಚಿನಲ್ಲಿರುವ ಅಂದರೆ ವಲ್ನರೇಬಲ್ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ IUCN ಆಗಿರುತ್ತೆ. 12ನೇ ಕ್ವಶನು, ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಥವಾ BOD ಅಂತ ಹೇಳ್ತೀವಿ. ನೆಕ್ಸ್ಟ್ 13ನೇ ಕ್ವಶನ್, ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಇರುವ ಓಝೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಓಝೋನ್ ಇದು ಥಿಕ್ನೆಸ್ನ ಯಾವ ಥರ ನೀವು ಅಳಿತೀರಾ ಅನ್ನೋದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ 2ನೇದು ಡಾಪ್ಸನ್ ಯೂನಿಟ್ಸ್ ಆಗಿರುತ್ತೆ. ಯಾರು ಕರ್ನಾಟಕದ ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿರುತ್ತಾರೆ ಅಂತ ಇದೆ ಕ್ವಶನು. ಇದಕ್ಕೆ ಸೆಕೆಂಡ್ ಆಪ್ಷನ್ ತುಳಸಿಗೌಡ ಕರೆಕ್ಟ್ ಆಗಿರುತ್ತೆ. 15th ಕ್ವಶನ್, ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು HELP ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಭಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು ಅಂತ ಕೇಳ್ತಾರೆ. ಇದಕ್ಕೆ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ವೆಸ್ಟ್ ಬ್ಯಾಂಕ್. 16ನೇ ಕ್ವಶನ್ನು, 6 ಜನರಿರುವ ಒಂದು ಕುಟುಂಬದಲ್ಲಿ, ಸೊ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಆಗಿರುತ್ತೆ. ನಾನು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. 16ನೇದಕ್ಕೆ ಫಸ್ಟ್ ಆಪ್ಷನ್ ತಂದೆ ಈಸ್ ದ ಕರೆಕ್ಟ್ ಆನ್ಸರ್. 17ನೇದಕ್ಕೆ ಆಪ್ಷನ್ 4 ದಟ್ ಈಸ್ 6 ಈಸ್ ದ ಕರೆಕ್ಟ್ ಆನ್ಸರ್. 18ನೇದಕ್ಕೆ ಫಸ್ಟ್ ಆಪ್ಷನ್ 60 ಡಜನ್ ಈಸ್ ದ ಕರೆಕ್ಟ್ ಆನ್ಸರ್. 19ನೇದಕ್ಕೆ 3ನೇ ಆಪ್ಷನ್ ದಟ್ ಈಸ್ 250 ರೂಪೀಸ್. 20ನೇ ಕ್ವಶನಿಗೆ ಫಸ್ಟ್ ಆಪ್ಷನ್ ದಟ್ ಈಸ್ JYRNA. 21ನೇದಕ್ಕೆ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ 45 ಡಿಗ್ರಿ, 30 ಡಿಗ್ರಿ, 105 ಡಿಗ್ರಿ. 22ನೇದಕ್ಕೆ ಫಸ್ಟ್ ಈಸ್ ದ ಕರೆಕ್ಟ್ ಆಪ್ಷನ್ ದಟ್ ಈಸ್ ದುಬೈ. 2025ರ ಸೆಪ್ಟೆಂಬರ್ 28ರಂದು ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತು. ಈ ಪಂದ್ಯ ನಡೆದ ಸ್ಥಳ ಕೇಳಿರೋದು. ಇದು ಫಸ್ಟ್ ಆಪ್ಷನ್ ದುಬೈ ಕರೆಕ್ಟ್ ಆನ್ಸರ್. 23ನೇ ಕ್ವಶನ್ಗೆ 4ನೇದು ಕರೆಕ್ಟ್ ಆನ್ಸರ್ ದಟ್ ಈಸ್ 9650 ಆಗುತ್ತೆ. ಸಾಲ್ವ್ ಮಾಡಿ ನೋಡ್ಬೋದು. 24ನೇದಕ್ಕೆ 4ನೇದು 30 ಲೀಟರ್. 25ನೇದಕ್ಕೆ 3ನೇ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ದಟ್ ಈಸ್ C. ನೆಕ್ಸ್ಟ್ 26ನೇದು ಮ್ಯಾಚ್ ದ ಫಾಲೋವಿಂಗ್ ಇದೆ. ಇದಕ್ಕೆ ಫಸ್ಟ್ ಈಸ್ ದ ಕರೆಕ್ಟ್ ಆಪ್ಷನ್ ದಟ್ ಈಸ್ ಫತೇಹ್ ಸಾಗರ್ ಅನ್ನೋದು ರಾಜಸ್ಥಾನದಲ್ಲಿದೆ. ನಾಕೋ ಸರೋವರ ಇರೋದು ಹಿಮಾಚಲ್ ಪ್ರದೇಶಲ್ಲಿ. ಕೇಚಿಯೋಪಾಲರಿ ಸರೋವರ ಇರುವುದು ಸಿಕ್ಕಿಮಲ್ಲಿ. ಭೀಮ್ತಾಲ್ ಸರೋವರ ಇರುವುದು ಉತ್ತರಾಖಂಡಲ್ಲಿ. 27ನೇದಕ್ಕೆ ಕರೆಕ್ಟ್ ಆಪ್ಷನ್ ಈಸ್ 1. ಖಾರಿಫ್ ಅಂದರೆ ಭತ್ತ, ರಬಿ ಅಂದರೆ ಗೋಧಿ, ಝೈಡಲ್ಲಿ ತರಕಾರಿ ಬೆಳೆ ಬೆಳೀತಾರೆ. 28ನೇದಕ್ಕೆ NWDPRA ಇದನ್ನು ವಿಸ್ತರಿಸಿ ಬರೆದಾಗ ನ್ಯಾಚುರಲ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೈನ್ಫೆಡ್ ಏರಿಯಾಸ್ ಅಂತ ಆಗುತ್ತೆ. ನೆಕ್ಸ್ಟ್ 29th ಕ್ವಶನ್, ಹೊಂದಿಸಿ ಬರೆಯಿರಿ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಈಸ್ ಫಸ್ಟ್ ಒನ್ ದಟ್ ಈಸ್ ಸುಂದರ್ಗಢ್ ಇದು ಕಬ್ಬಿಣದ ಅದಿರು, ನೈವೇಲಿಯಲ್ಲಿ ಲಿಗ್ನೈಟ್, ಬಾಲಾಘಾಟಲ್ಲಿ ಮ್ಯಾಂಗನೀಸ್, ಚಾನ್ಮಾರಿಯಲ್ಲಿ ತಾಮ್ರ ಬರುತ್ತೆ. 30ನೇ ಕ್ವಶನು, ಇದಕ್ಕೆ ಕರೆಕ್ಟ್ ಆಪ್ಷನ್ ಈಸ್ ಸೆಕೆಂಡ್ A ಮತ್ತು C ಮಾತ್ರ ಕರೆಕ್ಟು. ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ದೊಡ್ಡ ಎತ್ತರ ಬೆಟ್ಟವಾಗಿದೆ. ಇದು ತಪ್ಪಾಗಿರುತ್ತೆ. ಇದು ಕರ್ನಾಟಕದ ಮೊದಲನೆಯ ಅತಿ ಎತ್ತರ ಬೆಟ್ಟ ಅಂತ ಹೇಳ್ಬೋದು. ಸೊ ಕರೆಕ್ಟ್ ಆಪ್ಷನ್ ಆ್ಯಸ್ ಪರ್ ಕೀ ಆನ್ಸರ್ ಇಟ್ ಈಸ್ 30ನೇದಕ್ಕೆ 2ನೇ ಆಪ್ಷನ್ ಈಸ್ ಕರೆಕ್ಟ್. A ಮತ್ತು C ಮಾತ್ರ ಕರೆಕ್ಟ್ ಆಗಿದೆ. 31ನೇದು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ಇಲ್ಲಿ ನೀವು ನೋಡೋದಾದರೆ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟು
ದಟ್ ಈಸ್ ಎ ಮತ್ತು ಬಿ ಕರೆಕ್ಟಾಗಿ ಹೊಂದಾಣಿಕೆ ಆಗಿದೆ, ಸಿ ಡಿ ತಪ್ಪಾಗಿದೆ. ಮೂವತ್ತ 2 ಇದಕ್ಕೆ ಕರೆಕ್ಟ್ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಅಂಜದೀವ ದ್ವೀಪ ಇರುವುದು ಕೂಡ ಉತ್ತರ ಕನ್ನಡದಲ್ಲಿ. ಸೊ ಕೊಕೊನಟ್ ದ್ವೀಪ ಉಡುಪಿ ಕರೆಕ್ಟು, ಕುರುಂಡಗಡ ದ್ವೀಪ ಉತ್ತರ ಕನ್ನಡ, ಇದೆರಡು ಕರೆಕ್ಟ್ ಆಗಿದೆ. ಸೊ ಸೆಕೆಂಡ್ ಆಪ್ಷನ್ ಎ ಮತ್ತು ಸಿ ಈಸ್ ರೈಟ್ ಆನ್ಸರ್. 33rd ಕ್ವಶನ್ ನೋಡೋದಾದರೆ ಇದಕ್ಕೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಈಸ್ ಹಿಮಕಣ ಮೋಡಗಳು, ಅದಾದ ನಂತರ ಹಿಮಕಣ ಪದರ ಮೋಡಗಳು, ಅದಾದ ನಂತರ ಉನ್ನತ ಪದರ ಮೋಡಗಳು, ಅದಾದ ನಂತರ ವೃಷ್ಟಿ ಪದರ ಮೋಡಗಳು. ಇದು ಈಸ್ ಕರೆಕ್ಟ್ ಆಪ್ಷನ್ ಆರ್ಡರ್ ಆಗಿರುತ್ತೆ. 34ನೇದು ಕ್ವಶನ್ಗೆ ಇದಕ್ಕೆ ಆನ್ಸರ್ 3ನೇದು ತೇವಾಂಶವನ್ನು, ಆ್ಯಕ್ಚುಲಿ ಕೀ ಆನ್ಸರಲ್ಲಿ ಹೈಗ್ರೋಮೀಟರ್. ಓಕೆ, ತೇವಾಂಶ ಅಂದರೆ ಹ್ಯುಮಿಡಿಟಿ. ನಿಮಗೆ ಕನ್ನಡ ವರ್ಡ್ ಕನ್ಫ್ಯೂಸ್ ಆದರೆ ಇಂಗ್ಲೀಷಲ್ಲಿ ಒಂದ್ಸಲ ನೋಡ್ಕೊಳ್ಳಿ. ತೇವಾಂಶ ಅಂದರೆ ಹ್ಯುಮಿಡಿಟಿನ ನೋಡೋದು ಹೈಗ್ರೋಮೀಟರಲ್ಲಿ. ನೆಕ್ಸ್ಟ್ 35th ಕ್ವಶನ್, ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ ಅಂತ ಕೇಳಿದ್ದಾರೆ ಕ್ವಶನ್. ಇದಕ್ಕೆ ಕರೆಕ್ಟ್ ಆನ್ಸರ್ ಭಿಲ್ ಬುಡಕಟ್ಟು ಅಂತ. ನೆಕ್ಸ್ಟ್ ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಆನ್ಸರ್ 2ನೇದು ಬಿ ಮತ್ತು ಸಿ ತಪ್ಪಾಗಿರೋದು ಅಂತ ಕೀ ಆನ್ಸರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 37th ಕ್ವಶನ್ 4 ಸರಿಯಾದ ಉತ್ತರವನ್ನು ಈ ಕೆಳಗಂಡ ಹೇಳಿಕೆಯಲ್ಲಿ ಉತ್ತರವನ್ನು ಆರಿಸಿ ಕೇಳಿದ್ದಾರೆ. ಅವ್ರು ಕೇಳಿರೋದು ತಪ್ಪಾದ ಉತ್ತರ ಇಲ್ಲಿ ಆರಿಸೋದಕ್ಕೆ ಹೇಳಿದ್ದಾರೆ. ಸೊ ಆಪ್ಷನ್ ಈಸ್ 4, ಬಿ ಮಾತ್ರ ತಪ್ಪಾಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ 38ನೇ ಕ್ವಶನು, ಇದಕ್ಕೆ ಸರಿಯಾದ ಉತ್ತರ ದೀಪಾವಳಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. 39ನೇದಕ್ಕೆ ಎರಡನೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಶುಭಾಂಶು ಶುಕ್ಲಾ ಅವರು ಭಾಗವಹಿಸಿರೋದಿಲ್ಲ ಇದರಲ್ಲಿ. 40ನೇ ಕ್ವಶನ್ಗೆ ಸರಿಯಾದ ಆನ್ಸರ್ 3. ಭಾರತೀಯ ರೈಲ್ವೆಯು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅದರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆಯ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಮೇರಿ ಸಹೇಲಿ. 41ನೇದಕ್ಕೆ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಗೋವಾ ಮತ್ತು ಕೇರಳ. 42ನೇದಕ್ಕೆ 4ನೇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಡೆಲ್ಸಿ ರೋಡ್ರಿಗಸ್. 43ನೇದಕ್ಕೆ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್, ದಟ್ ಈಸ್ ಬಿಯಾಂಡ್ ಬೆಂಗಳೂರು. 44 ಡಿ ದೇವರಾಜ್ ಅರಸ್, 2792 ಡೇಸ್ ಅಂತ ಬರುತ್ತೆ. 45ಕ್ಕೆ 2ನೇದು ಬಿ ಮತ್ತು ಸಿ ಸರಿಯಾಗಿರುತ್ತೆ. ಅವರ ಪತಿ ಜಿಯಾವುರ್ ರೆಹಮಾನ್ ಆಗಿದ್ದರು. ಅವರು ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಸೇರಿದವರಾಗಿದ್ದರು. 46ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ರಾಷ್ಟ್ರೀಯ ಪರಿಷ್ಕೃತ ಗ್ರಾಮ ಸ್ವರಾಜ್ ಅಭಿಯಾನ ಇದ್ರದ್ದು ಅವಧಿ ಇದ್ದಿದ್ದು 1 ಏಪ್ರಿಲ್ 2022ರಿಂದ 31 ಮಾರ್ಚ್ 2026 ತನಕ. 47ನೇ ಕ್ವಶನ್ಗೆ 2ನೇದು ಕರೆಕ್ಟ್ ಆನ್ಸರ್, ದಟ್ ಈಸ್ ಪುತ್ತೂರು. ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ 1914ರಲ್ಲಿ ಪುತ್ತೂರಲ್ಲಿ ಸ್ಥಾಪನೆ ಆಗಿರೋದು. 48ನೇದಕ್ಕೆ ಕರೆಕ್ಟ್ ಆನ್ಸರ್ 1, ಎ ಮತ್ತು ಸಿ ಮಾತ್ರ. KMF ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ. ಕರ್ನಾಟಕದ ರಾಜ್ಯದಲ್ಲಿ 13 ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ, 14 ಇದೆ. ಸಿ ನೋಡೋದಾದರೆ KMFನ ಸೆಂಟ್ರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೊರೇಟರಿ ಬೆಂಗಳೂರಲ್ಲಿದೆ. ಸೊ ಫೈನಲ್ ಆಗಿ ಎ ಮತ್ತು ಸಿ ಮಾತ್ರ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದಿ ಪ್ರೊವಿಷನ್ಸ್ ಆಫ್ ದಿ ಪಂಚಾಯತ್ಸ್ ಆ್ಯಕ್ಟ್ 1996 ಪೇಸಾ ಇದು ಯಾವ ಸಮಿತಿಯ ಶಿಫಾರಸನ್ನು ಆಧರಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಭೂರಿಯಾ ಆಗಿರುತ್ತೆ. 50ನೇದು ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್, ದಟ್ ಈಸ್ ಮೈಸೂರು. ಇಲ್ಲಿ ನಾವು ಸಾಲ್ವ್ ಮಾಡ್ತಿರೋದು B3 ಸೀರೀಸು. ನೆಕ್ಸ್ಟ್ 51ನೇ ಕ್ವಶನು, ಇದಕ್ಕೆ ಕರೆಕ್ಟ್ ಆನ್ಸರ್ 4th ಆಪ್ಷನ್, ದಟ್ ಈಸ್ ಎ, ಸಿ ಮತ್ತು ಡಿ.
ನೆಕ್ಸ್ಟ್ 52ನೇ ಕ್ವಶನ್ಗೆ 3ನೇ ಆಪ್ಷನ್ ಕರೆಕ್ಟು. ದಟ್ ಈಸ್ ಬಿ ಹರಿಪ್ರಸಾದ್ ಅವರು ವಾಲಿಬಾಲಿಗೆ ಸಂಬಂಧಪಟ್ಟಿರೋದು, ರೋಬಿನ್ ಉತ್ತಪ್ಪ ಅವರು ಕ್ರಿಕೆಟ್ಗೆ, ಎಸ್ ಕೆ ಉತ್ತಪ್ಪ ಅವರು ಹಾಕಿಗೆ ಸಂಬಂಧಪಟ್ಟಿರೋದು, ಮಮತಾ ಪೂಜಾರಿ ಅವರು ಕಬಡ್ಡಿಗೆ ಸಂಬಂಧಪಟ್ಟಿರೋದು. 53ನೇದಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ದಟ್ ಈಸ್ 1905 ಕರ್ನಾಟಕ ಸಹಕಾರ ಸಂಘದ ಬಗ್ಗೆ. 54ನೇದಕ್ಕೆ ಕರೆಕ್ಟ್ ಆನ್ಸರ್ ಮುಖ್ಯಮಂತ್ರಿಗಳು ಇದ್ರಿದ್ದು ಪೋಷಕರಾಗಿರ್ತಾರೆ, ಅದೇ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಇದು. 56ನೇದು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯ ಈ ಕೆಳಗಿನ ಯಾವ ಇಲಾಖೆಯು ಸಿದ್ಧಪಡಿಸುತ್ತದೆ ಅಂತ ಕೇಳಿದಾದರೆ, ಸೊ ಇದಕ್ಕೆ 3ನೇದು ಕರೆಕ್ಟ್ ಆನ್ಸರ್. ದ್ಯಾಟ್ ಈಸ್ ಆರ್ಥಿಕ ವ್ಯವಹಾರಗಳ ಇಲಾಖೆ, ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. 56ನೇದು ಇದಕ್ಕೆ ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್ ಆಗಿರುತ್ತೆ. ಕೇಂದ್ರೀಯ ಸೇವೆಯು ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿಯ ಆಯೋಗ ಯಾವುದು ಅಂತ ಕೇಳಿರೋದು. ಕರೆಕ್ಟ್ ಆಪ್ಷನ್ ಈಸ್ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೀವಿ. 57ನೇದಕ್ಕೆ ಕರೆಕ್ಟ್ ಆನ್ಸರ್ ಈಸ್ ಫೋರ್ತ್ ಸಂಸತ್ತು. ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಯನ್ನು ನಿಗದಿಗೊಳಿಸುವ ಅಧಿಕಾರ ಇರೋದು ಸಂಸತ್ತಿಗೆ. 58ನೇದಕ್ಕೆ ಆಪ್ಷನ್ 1 ಹೇಳಿಕೆ 1 ಮತ್ತು 2 ಎರಡೂ ಸರಿ ಮತ್ತು ಹೇಳಿಕೆ 1ಅನ್ನು 2 ವಿವರಿಸುತ್ತದೆ. ಜಾತ್ಯತೀತ ಪದವನ್ನು 1976ರ 42ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು. ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿಗೊಳಿಸುವ 25ರಿಂದ 28ನೇ ಸಾಂವಿಧಾನಿಕ ವಿಧಿಗಳು ಭಾರತವು ಜಾತ್ಯತೀತ ರಾಷ್ಟ್ರವಾಗಿರಲು ಆದೇಶಿಸುತ್ತದೆ. 59ನೇದಕ್ಕೆ ಆನ್ಸರ್ ನೋಡೋದಾದರೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ಮಿನಿಮಮ್ ಏಜ್ 21 ಇಯರ್ಸ್ ಆಗಿರುತ್ತೆ ಲೋಕಲ್ ಎಲೆಕ್ಷನಲ್ಲಿ ನೀವು ಭಾಗವಹಿಸಲು. 60ಕ್ಕೆ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಇದಕ್ಕೆ ನೀವು 3ನೇದು ಕರೆಕ್ಟ್ ಆನ್ಸರ್. ದಟ್ ಈಸ್ 368ನೇ ವಿಧಿ ಮತ್ತು ಭಾಗ 20. 61ನೇ ಕ್ವಶನಿಗೆ ಆನ್ಸರ್ ನೋಡೋದಾದರೆ ಕರೆಕ್ಟ್ ಆನ್ಸರ್ ಈಸ್ 3. ದಟ್ ಈಸ್ ಎ, ಬಿ ಮತ್ತು ಸಿ ಇದಿಷ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ರಾಷ್ಟ್ರಪತಿಗಳು ಈ ಆಯೋಗದ ಅಧ್ಯಕ್ಷರಾಗಿ ಇರುವುದಿಲ್ಲ. 62ನೇದಕ್ಕೆ 3ನೇದು ಕರೆಕ್ಟ್ ಆನ್ಸರ್. ದಟ್ ಈಸ್ ಐರ್ಲೆಂಡ್ ಸಂವಿಧಾನವನ್ನು ನಾವು ಸಂವಿಧಾನದಿಂದ ತಂದಿರೋದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ತಂದಿದ್ದೀವಿ. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ ತಂದಿದ್ದೀವಿ. ಫ್ರಾನ್ಸ್ ಸಂವಿಧಾನದಿಂದ ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಅನ್ನೋ ಪದಗಳನ್ನ ತಂದಿದ್ದೀವಿ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಾಂವಿಧಾನಿಕ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನು ಚುನಾಯಿಸುವ ವಿಧಾನ ತಂದಿರೋದು. 63ನೇದು ಕ್ವಶನಿಗೆ ನೋಡೋದಾದರೆ ಸಂಸತ್ತಿನಲ್ಲಿ ಒಂದು ಕಾಯ್ದೆ ಮಾಡುವುದರ ಮೂಲಕ ಹೊಸ ಅಖಿಲ ಭಾರತ ಸೇವೆಯನ್ನು ಸೃಜಿಸಬಹುದು ಅಂತ ಕೀ ಆನ್ಸರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇತ್ತು. ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ ಅಂತ ತುಂಬ ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ದಾರೆ. ಬಟ್ ಕೀ ಆನ್ಸರಲ್ಲಿ ನೋಡೋದಾದರೆ 63ನೇ ಕ್ವಶನಿಗೆ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಸಂಸತ್ತಿನ ಕಾಯ್ದೆಯ ಮೂಲಕ ಅಂತ. ಆ್ಯಕ್ಚುಲಿ ಈಗ ಇದರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡೋದು ರಾಜ್ಯಸಭೆಯಲ್ಲಿ ಫಸ್ಟ್ ಟೈಮ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಬಟ್ ಇದು ನೋಡಿ ಯಾರಾದರೂ ಆಕ್ಷೇಪಣೆ ಇದ್ದರೆ ಇದಕ್ಕೆ ಸಲ್ಲಿಸಬಹುದು. ನೆಕ್ಸ್ಟ್ 64ನೇ ಕ್ವಶನ್ನು. ಇದಕ್ಕೆ ಫಸ್ಟ್ ಆಪ್ಷನ್ ಅಷ್ಟೇ ತಪ್ಪಾಗಿದೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಕೇರ್ಫುಲ್ಲಾಗಿ ನೋಡಬೇಕು. ಇಲ್ಲಿ ತಪ್ಪಾಗಿರೋದು ಎ ಮಾತ್ರ. ಭಾರತ ಸಂವಿಧಾನದ 101ನೇ ತಿದ್ದುಪಡಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿರೋದು. ಇದರಲ್ಲಿ ಎ ಮಾತ್ರ ತಪ್ಪಾಗಿದೆ. ಇದು GSTಗೆ ಅನುವು ಮಾಡಿಕೊಟ್ಟಿದ್ದು ಸರಿ. GST ಮಂಡಳಿಯ ಸ್ಥಾಪನೆಗೆ ಅವಕಾಶ ನೀಡಿತು, ಇದು ಕೂಡ ಸರಿಯಾಗಿರುತ್ತೆ. 65ನೇ ಕ್ವಶನ್ಗೆ 4ನೇದು ಆನ್ಸರ್ ಆಗಿರುತ್ತೆ. ದಟ್ ಈಸ್ ಮುನ್ಸಿಪಲ್ ಕಾರ್ಪೊರೇಷನ್ನ ಮುನ್ಸಿಪಲ್ ಕಮಿಷನರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದಿರೋದು. ಕಮಿಷನರ್ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. 66th ಕ್ವಶನ್ನು. ಇದಕ್ಕೆ ಕರೆಕ್ಟ್ ಆನ್ಸರ್ 1 ಎ ಮಾತ್ರ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಹೇಳಿಕೆಯನ್ನು ಓದಿ. ಭಾರತ ಸಂವಿಧಾನ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ, ಇದು ಕರೆಕ್ಟ್ ಆಗಿದೆ. ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು ಅನ್ನೋದು ತಪ್ಪಾಗಿರುತ್ತೆ. ನ್ಯಾಯ ರಕ್ಷಿತವಾಗಿದ್ದವು ಅನ್ನೋದು ಕೂಡ ತಪ್ಪಾಗಿರುತ್ತೆ. ಸೊ ಆಪ್ಷನ್ 1 ಎ ಮಾತ್ರ. 67ನೇದಕ್ಕೆ ಕರೆಕ್ಟ್ ಆನ್ಸರ್ ಈಸ್ ಸೆಕೆಂಡ್ ಆಪ್ಷನ್. ದ್ಯಾಟ್ ಈಸ್ ಎ, ಬಿ ಮತ್ತು ಡಿ ಎಕ್ಸೆಪ್ಟ್ ಸಿ ಬಿಟ್ಟು ಮತ್ತೆಲ್ಲದು ಸರಿಯಾಗಿದೆ. 1935ರ ಕುರಿತು ಕೇಳಿರೋದು. ದ್ಯಾಟ್ ಈಸ್ ಸರಿಯಾಗಿರೋ ಆನ್ಸರ್ ನೋಡೋದಾದರೆ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡಿತು. ಕಾಯ್ದೆಯು ಕೇಂದ್ರದಲ್ಲಿ ಸರ್ಕಾರವನ್ನು ಅಳವಡಿಸಿಕೊಳ್ಳಲು ಅವಕಾಶ ನೀಡಿತು. ಕಾಯ್ದೆಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಅವಕಾಶ ನೀಡಿತು.
68ನೇ ಕ್ವಶನಿಗೆ ಆನ್ಸರ್ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಒಂದನೇದು, ದಟ್ ಈಸ್ ರಾಧಾಕೃಷ್ಣನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. 69ನೇದಕ್ಕೆ ಒಂದನೇದು ಆನ್ಸರ್ ಈಸ್ ದ ಕರೆಕ್ಟ್, ದಟ್ ಈಸ್ ಎ ಮತ್ತು ಬಿ ಮಾತ್ರ. ಸಂವಿಧಾನದ 79ನೇ ವಿಧಿಯು ಕೇಂದ್ರ ಶಾಸಕಾಂಗದ ರಚನೆಯ ಬಗ್ಗೆ ವಿವರಿಸುತ್ತದೆ. ಕೇಂದ್ರ ಶಾಸಕಾಂಗವು ಸಂಸತ್ತು ಎಂದು ಕರೆಯಲ್ಪಡುತ್ತದೆ. ಸಿ ಮತ್ತು ಡಿ ತಪ್ಪಾಗಿರುತ್ತೆ. 70ನೇದಕ್ಕೆ ಕರೆಕ್ಟ್ ಆನ್ಸರ್ 3, ದಟ್ ಈಸ್ ಎ ಮತ್ತು ಬಿ ಮಾತ್ರ. ಏಕೀಕೃತ ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದು ತಪ್ಪ ಆನ್ಸರ್. 19 ಜಿಲ್ಲೆಗಳಿದ್ದಾವೆ ಇದ್ದು. ಸೊ ದೇವರಾಜ ಅರಸರವರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿದ್ದರು ಅಂತ ಇದೆ, ಮೈಸೂರು ರಾಜ್ಯದ, ಅದು ಕೂಡ ತಪ್ಪು. ಸೊ ಸಿ ಮತ್ತು ಡಿ ತಪ್ಪಾಗಿರುತ್ತೆ ಇದರಲ್ಲಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೋಡೋದಾದರೆ ಎ ಮತ್ತು ಬಿ ಮಾತ್ರ. 71ನೇ ಕ್ವಶನಿಗೆ ನೋಡೋದಾದರೆ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರು ಎರಡನೇದು, ಹೇಳಿಕೆ 1, 2 ಎರಡು ಸರಿ, ಹೇಳಿಕೆ 1ಅನ್ನು 2 ವಿವರಿಸುವುದಿಲ್ಲ. ಸಪ್ರೇಟಾಗಿ ಇದು ಸರಿಯಾಗಿರುತ್ತೆ. 72ಗೆ ಕ್ವಶನಿಗೆ ಆನ್ಸರು 1, ಹೇಳಿಕೆ 1 ಮತ್ತು 2 ಎರಡೂ ಸರಿ ಮತ್ತು ಹೇಳಿಕೆ 1ಅನ್ನು ಹೇಳಿಕೆ 2 ವಿವರಿಸುತ್ತದೆ. 73ನೇದಕ್ಕೆ ಆನ್ಸರ್ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರ್ ಸಾಲ್ವೇರ್ ಯುದ್ಧ ಆಗಿರುತ್ತೆ. ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಅಂತ ಕ್ವಶನ್ ಇದೆ. ಕಾರ್ಲೆಯಲ್ಲಿ ಸ್ತೂಪ ಇಲ್ಲ, ಚೈತ್ಯಾಲಯ ಇದೆ. ಸೊ ಕಾರ್ಲೆ ಇಸ್ ದ ಆನ್ಸರ್. 75ನೇದು ಕ್ವಶನಿಗೆ ಸೆಕೆಂಡ್ ಆಪ್ಷನ್, ದಟ್ ಈಸ್ ವೈಶಾಲಿ, ದಿಚ್ಚವಿ, ಪಾವ, ಮಲ್ಲರು, ಪಿಪ್ಪಲಿವನ, ಮೋರಿಯ, ಮಿಥಿಲಾ, ವಿದೇಹ. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 76ನೇದಕ್ಕೆ ಸೆಕೆಂಡ್ ಆಪ್ಷನ್, ದಟ್ ಈಸ್ ಎ ಮತ್ತು ಡಿ. ಭಾಸನ 2 ಕೃತಿ ಯಾವುದು ಅಂತ ಕೇಳಿದ್ದಾರೆ. ಒಂದು ದೂತವಾಕ್ಯಂ, ಇನ್ನೊಂದು ಚಾರುದತ್ತಂ. ನೆಕ್ಸ್ಟ್ 77ನೇ ಕ್ವಶನಿಗೆ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಜನರಲ್ ಸ್ಟುವರ್ಟ್ ಆ್ಯಂಡ್ ಜನರಲ್ ಹ್ಯಾರಿಸ್. ನೆಕ್ಸ್ಟು 78ನೇದಕ್ಕೆ ಕರೆಕ್ಟ್ ಆಪ್ಷನ್ ನೋಡೋದಾದರೆ ಸೆಕೆಂಡ್ ಈಸ್ ದ ಕರೆಕ್ಟ್ ಆಪ್ಷನ್, ದಟ್ ಈಸ್ ಫಸ್ಟು ಹರಿಯಂಕರು, ಅದಾದ ನಂತರ ನಂದರು, ಅದಾದ ನಂತರ ಮೌರ್ಯರು, ಅದಾದ ನಂತರ ಫೈನಲ್ ಆಗಿ ಶುಂಗರು. 79ನೇದಕ್ಕೆ ಮೂರನೇದು ಅಂದರೆ ಎಗೆ 3, ಕರ್ನಾಟಕ ಸಭಾ ಇರೋದು ಧಾರವಾಡದಲ್ಲಿ, ಜಸ್ಟಿಸ್ ಪಾರ್ಟಿ ಮದ್ರಾಸ್, ಸತ್ಯಶೋಧಕ ಸಮಾಜ ಪುಣೆ, ಮ್ಯಾಜಿನಿ ಕ್ಲಬ್ಬು ಬೆಳಗಾವಿ. ನೆಕ್ಸ್ಟ್ 80ನೇ ಕ್ವಶನು, ಇದಕ್ಕೆ ಸರಿಯಾದ ಆನ್ಸರು 3, ಬಿ ಮತ್ತು ಇ, ದಟ್ ಈಸ್ ಬಾಲಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್. 81ನೇದಕ್ಕೆ ಎರಡನೇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. 82ನೇದಕ್ಕೆ ಎರಡನೇದು ಕರೆಕ್ಟ್ ಆನ್ಸರ್ BCAD ಆಗಿರುತ್ತೆ. 83ನೇದಕ್ಕೆ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಎಗೆ ಕನ್ನಡ ಬಾವುಟ ಆಗಬೇಕು, ಅದು BM ಶ್ರೀಕಂಠಯ್ಯ. ನೆಕ್ಸ್ಟ್ ಕರ್ಮವೀರ, ಇದು ರಂಗನಾಥ್ ದಿವಾಕರ್ ಅವರಿಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಸ್ವತಂತ್ರ ಭಾರತ, ಕಡೆಂಗೋಡ್ಲು ಶಂಕರ ಭಟ್, ಜಯ ಕರ್ನಾಟಕ ಆಲೂರು ವೆಂಕಟರಾವ್. ನೆಕ್ಸ್ಟ್ 84ನೇದು ಕ್ವಶನಿಗೆ ಆನ್ಸರು ಸೆಕೆಂಡ್ ಆಪ್ಷನ್, 2 ಹೇಳಿಕೆಗಳು ಸರಿಯಾಗಿದೆ. 85ನೇದಕ್ಕೆ ಫೋರ್ತ್ ಆಪ್ಷನ್, ದಟ್ ಈಸ್ ಶಶಿ ತರೂರ್ ಆಗಿರ್ತಾರೆ. ದಟ್ ಈಸ್ ಸುಸ್ಥಿರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದು ಗುರಿ ಧ್ಯೇಯ ಎಷ್ಟು ಇತ್ತು ಅಂತ ಕೇಳಿದ್ದಾರೆ. 17 ಧ್ಯೇಯಗಳು, 169 ಗುರಿಗಳು, 232 ಸೂಚಕಗಳು. ಸೊ ಇದು ವರ್ಡ್ಸ್ ಕನ್ಫ್ಯೂಸ್ ಆದರೆ ಇಂಗ್ಲೀಷಲ್ಲಿ ಒಂದ್ಸಲ ರೆಫರ್ ಮಾಡ್ಕೊಂಡು ನೋಡ್ಬೋದು. 87ನೇದಕ್ಕೆ ನೀವು ಆನ್ಸರ್ ನೋಡೋದಾದರೆ 4ನೇದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಇದಕ್ಕೆ ಸಿ ಮತ್ತು ಡಿ. 88ನೇದಕ್ಕೆ ಕರೆಕ್ಟ್ ಆನ್ಸರ್ 4ನೇದು ABCD ಎಲ್ಲದೂ ಸರಿಯಾಗಿದೆ ಇದರಲ್ಲಿ. 89ನೇದಕ್ಕೆ 2ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಶ್ರೀ ಅಮಿತ್ ಶಾ. 90ನೇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಬಿ ಮತ್ತು ಡಿ, ಮೊಂತಾ ಮತ್ತು ದಿತ್ವ. 91ನೇದಕ್ಕೆ ನೀವು ಆನ್ಸರ್ ನೋಡೋದಾದರೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಎ ಮತ್ತು ಬಿ ಸರಿಯಾಗಿದೆ. 92ನೇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಎ ಸರಿಯಾಗಿದೆ, ಸಿ ಎಗೆ ಸರಿಯಾದ ವಿವರಣೆ. 93ನೇದಕ್ಕೆ 2ನೇ ಆಪ್ಷನ್ ಕರೆಕ್ಟು, ದಟ್ ಈಸ್ ಸಿ ಮತ್ತು ಡಿ. 94ನೇದಕ್ಕೆ ನೋಡೋದಾದರೆ 4ನೇದು, ದಟ್ ಈಸ್ ಡಿ ಮಾತ್ರ.
95ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ದಟ್ ಈಸ್ ಗ್ಲಿಸ್ರಿನ್. 96ನೇದಕ್ಕೆ 4ನೇ ಆಪ್ಷನ್ ಎ, ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. 97ನೇದಕ್ಕೆ 3ನೇ ಆಪ್ಷನ್ ಕರೆಕ್ಟ್ ಆಗಿದೆ, ದಟ್ ಈಸ್ ಸುಕ್ರೋಸು. 98ನೇದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ, ದಟ್ ಈಸ್ ಎ, ಬಿ ಮತ್ತು ಸಿ ಮಾತ್ರ. ಡೋಡೋ, ಪ್ಯಾಸೆಂಜರ್ ಪಿಜನ್ ಇದೆರಡೂ ಅಲ್ಲ. 99ನೇದಕ್ಕೆ 4ನೇ ಆಪ್ಷನ್ ಕರೆಕ್ಟ್ ಆಗಿದೆ, ದಟ್ ಈಸ್ ಫೋಸ್ಜಿನ್. 100ನೇದಕ್ಕೆ ನೋಡೋದಾದರೆ 3ನೇ ಆಪ್ಷನ್ ಕರೆಕ್ಟ್ ಆಗಿದೆ, ಬಿ ಮತ್ತು ಸಿ. ಸೊ ಇದಿಷ್ಟು KE ಅವರು ರಿಲೀಸ್ ಮಾಡಿರುವಂತಹ ಕೀ ಆನ್ಸರ್ ಪ್ರಕಾರ ಇರುವಂತಹ ಆನ್ಸರ್ ಕೀಗಳು. ಸೊ ಇದ್ರ ಬಿಟ್ಟು ಮತ್ತೇನಾದರೂ ನಿಮಗೆ ಡೌಟ್ಸ್ ಅಥವಾ ಇದ್ದರೆ ಕ್ಲಾರಿಫಿಕೇಷನ್ಸ್ ಬೇಕಾಗಿದ್ದರೆ ನೀವು ಅಥವಾ ಆನ್ಸರ್ ಕೀನ ಕ್ಲೈಮ್ ಮಾಡಬೇಕಂತಿದ್ರೂ ನೀವು ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೋದು. KE ಅವರಿಗೆ ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ 29ರ ತನಕ. ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಪೇಪರ್ನ ಡಿಸ್ಕಸ್ ಮಾಡೋಣ.